ಸರ್ ನಮಸ್ತೆ. ನಮಸ್ತೆ. ಸರ್ ತುಂಬ ಚಂದದ ಹೂತೋಟ ಮಾಡಿದ್ದೀರಾ. ಇದು ಹೇಗೆ ಪ್ರೇರಣೆ ಆಯಿತು ನಿಮಗೆ? ಎಷ್ಟು ಚೆನ್ನಾಗಿ ನಾವು ವಿಶ್ವದಲ್ಲಿ ವರ್ಕ್ ಮಾಡುವಾಗ ಏನಾದರೂ ಒಂದು ಮಾಡಬೇಕು, ಮನೇಲಿ ಗಾರ್ಡನ್ ಅಂದ್ಕೊಂಡೆ. ರಿಟೈರ್ಡ್ ಆದಾಗ ಟೈಮ್ ಪಾಸ್ ಆಗಬೇಕಾಗಿತ್ತು. ಅವಾಗ ನಾವು ಸ್ವಂತ ಮನೆ ಕಟ್ಸ್ಕೊಂಡವಲ್ಲ, ಆವಾಗ ನಾವು ಇದಕ್ಕೆ ಡಬಲ್ ಲೇಯರ್ ಕಾಂಕ್ರೀಟ್ ಹಾಕ್ಸ್ಕೊಂಡಿದ್ದೀವಿ, ಲೀಕೇಜ್ ಎಲ್ಲ ಬರಬಾರ್ದು ಅಂತ. ಆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಈ ಫೇಸ್ಬುಕ್ ಗ್ರೂಪ್ಗಳು ಸೇರಿದ ಮೇಲೆ ಒಬ್ಬರು ನೋಡಿ ಒನ್ ಬೈ ಒನ್ ಜಾಸ್ತಿ ಆಗ್ತಾ ಬಂತು. ಇವಾಗ ಏನಂದರೆ ಮೂಡೋಳಕ್ಕೆ ಅಷ್ಟೇ ಜಾಗ ಉಳ್ಕೊಂಡಿದೆ. ಇಲ್ಲಿ ಮಿಕ್ಕಿದ್ದು ಎಲ್ಲದಕ್ಕೂ ಬರ್ತಾ ಹೋಗಿದೆ. ಹೆಚ್ಚು ಕಮ್ಮಿ ನಾವು ಎಲ್ಲ ಥರ ಗಿಡಗಳು ಹಾಕಿದ್ದೀವಿ. ಆಪಲ್ಲು, ಏಲಕ್ಕಿ, ದ್ರಾಕ್ಷಿ, ಕಾಫಿ, ನಿಂಬೆ, ಎಳ್ಳೆಕಾಯಿ, ವಾಟರ್ ಆಪಲ್ಲು, ಕಿತ್ತಳೆ, ನುಗ್ಗೆಕಾಯಿ, ಸ್ಟಾರ್ ಫ್ರೂಟ್ ಎಲ್ಲ ಹಾಕಿದ್ದೀವಿ. ನಮ್ಮದು ಒಂದು 64 ದಾಸವಾಳ ಗಿಡಗಳೇ ಇದೆ ಇದರಲ್ಲಿ. ಆಮೇಲೆ ಜರ್ಬೇರಗಳು, ಈ ಶೋ ಪ್ಲ್ಯಾಂಟ್ಸ್ಗಳು, ಇದು ಇದು ಸ್ಟಾರ್ ಫ್ರೂಟು. ಇದೆಲ್ಲ ಗಾಳಿಗೆ ಸ್ವಲ್ಪ ಎಲ್ಲ ಬಿದ್ದೋಗಿ ಇನ್ನೂ ಸ್ವಲ್ಪ ಬೆಳೀತಾ ಇದೆ ಈಗ. ಸರ್ ಇದಕ್ಕೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ನಿಮ್ಮ ಸಮಯನ ಹೊಂದಿಸ್ಕೊಂಡು? ನಮಗೆ ಸಮಯ ಅಂದರೆ ಇವಾಗ ಬೆಳಗ್ಗೆ 1 ಅವರು, ಮಧ್ಯಾಹ್ನ 1 ಅವರು, ಈವ್ನಿಂಗು ಮಳೆ ಬರದೇ ಇದ್ದರೆ 1 ಅವರ್ ಕೆಲಸ ಮಾಡ್ತೀನಿ. ಆಮೇಲೆ ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ನಾವು ರಾತ್ರಿಯೂ ಕೆಲಸ ಮಾಡ್ತೀವಿ. ಈ ಎಲ್ಲ ಲೈಟ್ ಹಾಕ್ಕೊಂಡಿದ್ದೀನಿ. ಡೇ ಟೈಮ್ನಲ್ಲಿ ಥರನೇ ಇರುತ್ತೆ, ಅವಾಗ ಮಾಡೋದು. ಇದು ಶುಂಠಿ ಬೆಳೀತಾ ಇದೆ ಗಿಡ. ಅದು ಸರ್ ಇವಾಗ ಇದಕ್ಕೆ ನೀವು ಗೊಬ್ಬರ ಎಲ್ಲ ಹೇಗೆ? ಗೊಬ್ಬರ ನಾನು ಲಾಲ್ಬಾಗಿಂದ ತೊಗೊಂಬರ್ತೀನಿ. ಅಲ್ಲಿ ರೆಡಿ ಮಿಕ್ಸ್ ಗೊಬ್ಬರ ಸಿಗುತ್ತೆ. ಅದನ್ನು ತೊಗೊಂಬಂದು ನಾವು ಜೊತೆಗೆ ಕೋಕೋ ಫೀಟು, ವರ್ಮಿ ಕಂಪೋಸ್ಟು, ಆಮೇಲೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 4 ಭಾಗ ಕೆಂಪು ಮಣ್ಣು ಹಾಕಿದ್ರೆ ಇನ್ನು 6 ಭಾಗ ಈ ಉದ್ರಿದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಕೆಂಪು ಮಣ್ಣು ಕಡಿಮೆ ಹಾಕ್ತೀವಿ ನಾವು, ಯಾಕೆಂದರೆ ಮಣ್ಣು ಗಟ್ಟಿ ಆದರೆ ನಾವು ಬೆಳೆ ಇಟ್ಟರೆ ಬೆಳೆ ಹೊರಗಡೆ ಹೋಗಬೇಕು, ಆವಾಗ ಕಾಯಿಲ್ ಗಟ್ಟಿ ಆಗಲ್ಲ. ಅದು ಆರೆಂಜ್ ಫ್ಲೇವರ್ ಲೆಮನ್, ಅದು ಒಳಗಡೆ ಆರೆಂಜ್ ಕಲರ್ ಇರುತ್ತೆ, ಅದು ನಿಂಬೆಹಣ್ಣದು. ಇದು ಚಪ್ಪುರದ ಅವರೆಕಾಯಿಯಿಂದ. ಇದು ಅವರೆಕಾಯಿ ಸೀಸನಲ್ಲಿ ಮಾತ್ರ ಕಾಯಿ ಬಿಡುತ್ತೆ, ಬಾಕಿ ಟೈಮ್ನಲ್ಲಿ ಕಾಯಿ ಬಿಡೋಲ್ಲ. ಅದು ನವೆಂಬರ್ ಮೇಲೆ ಅದೆಲ್ಲ ಕಾಯಿ ಬಿಡೋದು. ಇದು ಮೂಲಂಗಿ. ಮನೆಗಾಗೋಷ್ಟು ತರಕಾರಿನ ನೀವು ಸಾಮಾನ್ಯ ಇಲ್ಲೇ ಬೆಳ್ಕೊತೀರಾ? ಬೆಳ್ಕೊಳ್ತೀವಿ. ಟೊಮೊಟೊ ಯಾವಾಗಲೂ ಇರುತ್ತೆ. ಹೂವು ನಮ್ಮ ಮನೆಗೆ ಸಾಕಷ್ಟು ಆಗಿ ಸಿಗತ್ತೆ ಹೂವೆಲ್ಲ. ಇದು ಚೆರಿ ಫ್ರೂಟ್ಸ್ ಗಿಡ. ಇದು ಇವಾಗ ಹೂ ಬಿಡ್ತಾ ಇದೆ. ಅದು ಬಿಳಿ ನೇರಳೆ ಹಣ್ಣು ಆ ಕಡೆ ಇದೆ ನೋಡಿ. ಅದು ಒಂದು ಸಲ ಹಣ್ಣು ಬಿಟ್ಟಿತ್ತು, ಹಾಕಿದ್ರಿ? ಟೇಸ್ಟ್ ಎಲ್ಲ ನೇರಳೆ ಹಣ್ಣಿನ ಥರನೇ ಇರ್ತದೆ, ಅದು ಕಲರ್ ಮಾತ್ರ ಬಿಳಿ ಇರುತ್ತೆ. ಕಾಫಿ ಅದು ಸೆಕೆಂಡ್ ಟೈಮ್ ಬಿಡ್ತಾ ಇರೋದು. ಇದು ಸೌತೆಕಾಯಿ ಸುಮ್ಮನೆ ತೊಗೊಂಡು ಹಾಕಿದ್ದೆ ಸಲ. ಕರಿಬೇವು. ಸರ್ ತುಂಬ ನಿಮ್ಮ ತಾಳ್ಮೆನ ನಿಜವಾಗ್ಲೂ ಮೆಚ್ಚಬೇಕು ಸರ್. ಇಷ್ಟು ಸುಂದರವಾಗಿರುವಂಥ ತೋಟ ಮಾಡಿದ್ದೀರಾ. ಲೆಮನ್ ಪ್ಲಾಂಟ್ ಅಂತ. ಇದು ನಿಂಬೆಹಣ್ಣು ಸ್ವಲ್ಪ ದಪ್ಪ ಇರುತ್ತೆ. ಅದು ಈಗ ಹಾಕಿರೋದು, ಒಂದು 6 ತಿಂಗಳಾಯಿತು ಗಿಡ ಅದು ಹಾಕಿ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ, ಎಲ್ಲಿ ಯಾವಾಗ ಹೂ ಬಿಡುತ್ತೋ ಗೊತ್ತಿಲ್ಲ. ಇದು ದಾಳಿಂಬೆ. ಲಾಲ್ಬಾಗಲ್ಲಿ ಈ ಥರ ಪ್ರೊಸೆಸ್ ಆಗಿರೋ ಗೊಬ್ಬರ ಸಿಗುತ್ತೆ. ನಾವು ಕೆಂಪು ಮಣ್ಣಿಗೆ ಅದನ್ನು ಮಿಕ್ಸ್ ಮಾಡಿ ಹಾಕೊಂಬಿಡೋದು. ಇದು ಗಲೀಜಿರೋದಿಲ್ಲ, ತುಂಬ ಇದಾಗಿರುತ್ತೆ ಇದು. ಅದೇ ಥರ ಇದು ಸ್ಪ್ರೇ ಮಾಡೋದು ಗಿಡಗಳಿಗೆ, ಆರ್ಗಾಪ್ಲೆಕ್ಸ್ ಅಂತ. ಯಾವುದೇ ಕೆಮಿಕಲ್ಸ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್ಕೆ.